ಶಿಗ್ಗಾವಿಯ 7 ಮನೆಗಳ ಮೇಲೆ 33 ಕೆವಿ ಅಪಾಯಕಾರಿ ವಿದ್ಯುತ್ ತಂತಿ ಹಾದು ಹೋಗಿದ್ರಿಂದ ಸಂಭವಿಸಿದ ದುರಂತದಲ್ಲಿ ಇಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ 25 ಲಕ್ಷ ವೆಚ್ಚದ ವಿದ್ಯುತ್ ತಂತಿ ಹಾಗೂ ಕಂಬಗಳ ಸ್ಥಳಾಂತರ ಕಾಮಗಾರಿಗೆ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜಂ ಫೀರ್ ಖಾದ್ರಿ ಅವರು ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯುತ್ ಅವಘಡದಿಂದ ಇಬ್ಬರು ಮೃತಪಟ್ಟ ಘಟನೆ ತಮಗೆ ತೀವ್ರ ನೋವುಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ತಕ್ಷಣವೇ ಹೆಸ್ಕಾಂ ವತಿಯಿಂದ ಅಗತ್ಯ ಅನುದಾನ ಬಿಡುಗಡೆ ಮಾಡಿಸಿ ಹೊಸ ಸುರಕ್ಷಿತ ವಿದ್ಯುತ್ ಸಂಪರ್ಕ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಅವೆಲ್ಲ ಮನೆ ಮೇಲೆ ಯಾರು ಹೋಗಿರ್ತಕ್ಕ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಶಿಗ್ಗಾಂವ್ ಪಟ್ಟಣದಲ್ಲಿ ಯಾವ 33 ಕೆವಿ ಲೈನ್ ಜನ ವಾಸಿಸುವ ಏರಿಯಾದಲ್ಲಿ ಹಾದು ಹೋಗಿತ್ತು. ಬಹಳ ಅಪಾಯಕಾರಿ ಲೈನ್ ಇತ್ತು. ಸುಮಾರು 7 ಜನಕ್ಕೆ ಅದು ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಒಂದು ಇಬ್ಬರು ತೀರು ಹೋಗಿದ್ದಾರೆ ಅನ್ನೋದು ಅದು ಕೂಡ ಆಗಿದೆ. ಇನ್ನು 6-7 ಜನ ಭಾರಿ ಇಂಜೂರ್ಡ್ ಅದಾರೆ. ಅವೆಲ್ಲ ಮನೆ ಮೇಲೆ ಯಾರು ಹೋಗಿರ್ತಕ್ಕಂಥ 33 ಕೆವಿ ಲೈನ್ ಇವತ್ತು ನಾವು ಶಿಫ್ಟ್ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಸಾರ್ವಜನಿಕ ಅನುಕೂಲಕ್ಕಾಗಿ ಈ ಕೆಲಸ ಮಾಡಿದ್ದೀವಿ. ಈ ಕೆಲಸ ಸುಮಾರು ವರ್ಷಗಳಿಂದ ಆ ಭಾಗದ ಜನರು ಬೇಡಿಕೆ ಇತ್ತು. ಸುಮಾರು 25-30 ವರ್ಷದಿಂದ ಬೇಡಿಕೆ ಇತ್ತು. ಈ ಕ್ಷೇತ್ರದಲ್ಲಿ ಮಂತ್ರಿಗಳಾದರೂ ಮುಖ್ಯಮಂತ್ರಿಗಳಾದರೂ ಅವರಿಂದ ಸಾಧ್ಯಗಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಪಕ್ಷದ ಎಲ್ಲ ನಾಯಕರು ನನಗಿದೊಂದು ಹೆಸ್ಕಾಂ ಅಧ್ಯಕ್ಷ ಮಾಡೋದ್ರಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ಮತ್ತು ಹೈ ಕ್ವಾಲಿಟಿ ಕವರ್ ಕಂಡಕ್ಟರ್ ಹಾಕಿ ನಾವು ಇವತ್ತು 33 ಕೆವಿ ಲೈನ್ ಸುಮಾರು 2 ಕಿಲೋಮೀಟರ್ ದೂರದಿಂದ ತೆಗೆದು ಬಂದಿದ್ದು ಅದು ಶಿಫ್ಟ್